ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ತಿ ಚಾನಲ್. ಒಂದು ಒಳ್ಳೆ ಆರೋಗ್ಯಕರವಾದ ತಿಂಡಿ ಮಾಡೋದು ನೋಡೋಣ. ತುಂಬ ಗರಿಗರಿಯಾದ ದೋಸೆ ಎಲ್ಲ ಮನೆಯಲ್ಲಿರೋವೇ ಉಪಯೋಗಿಸಿ ಆರೋಗ್ಯಕರವಾದ ರುಚಿಯಾದ ದೋಸೆ ಮಾಡೋದು. ಇವಾಗ ಹೆಂಗೂ ಅನ್ನ ಕಡಿಮೆ ತಿನ್ನಬೇಕು, ಬೇಳೆ ಜಾಸ್ತಿ ತಿನ್ನಬೇಕು ಅಂತಾರಲ್ವ. ಆವಾಗ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಕಲರ್ ನೋಡಿದ್ರೇ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ದೋಸೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ರುಬ್ಬಿದ ಕೂಡಲೇ ದೋಸೆ ಮಾಡ್ಕೋಬೋದು. ಇದನ್ನು ಹುಳಿ ಮಾಡೋ ಅವಶ್ಯಕತೆಯೇ ಇಲ್ಲ. ದೋಸೆ ಮಾತ್ರ ತುಂಬ ಗರಿಗರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮಾಡೋದು ನೋಡೋಣ. ನಾನಿಲ್ಲಿ ಅಳತೆಗೆ ಚಿಕ್ಕದು ಕಾಪಿ ಲೋಟ ತಗೊಂಡಿದ್ದೀನಿ. 1 ಲೋಟ ಕಡಲೆಬೇಳೆ, 1 ಲೋಟ ಹೆಸರುಬೇಳೆ, 1 ಲೋಟ ಉದ್ದಿನಬೇಳೆ, 1 ಲೋಟ ತೊಗರಿಬೇಳೆ ತಗೊಂಡಿದ್ದೀನಿ. ಎಲ್ಲ ಒಂದೇ ಸಮ ಅಳತೆಯಲ್ಲಿ ತಗೊಂಡಿರೋದು. 2 ಲೋಟ ಅಕ್ಕಿ ಹಾಕಿರೋದು. ನಾನಿಲ್ಲಿ ಜಯ ಅಕ್ಕಿ ಉಪಯೋಗಿಸಿದ್ದೀನಿ. ಯಾವ ಅಕ್ಕಿ ಆದರೂ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸಿಡಬೇಕು. ಇದು ಸುಮಾರು 4 ಗಂಟೆ ನೆನಿಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಮಿಕ್ಸಿ ಮಾಡ್ತಾ ಇರೋದು. ಜೀರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಹಿಟ್ಟಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಹೆಂಚು ಬಿಸಿ ಆದಮೇಲೆ ಎಣ್ಣೆ ಸವರ್ಕೊಂಡು ದೋಸೆ ಹಾಕ್ಕೊಳ್ಳೋದು. ಇದನ್ನೇನು ಹುಳಿ ಮಾಡೋ ಅವಶ್ಯಕತೆ ಇರಲ್ಲ. ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೋ. ಇದಕ್ಕೆ ಮೆತ್ತಗೆ ಬೇಕು ಅಂದರೂ ಕೂಡ ಜಾಸ್ತಿ ಬೇಯಿಸ್ದಿರ ಈ ಹದದಲ್ಲಿ ತಿರುಗಿಸ್ಕೊಂಡ್ರೆ ದೋಸೆ ಮೆತ್ತಗೆ ಇರುತ್ತೆ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು. ನೋಡಿ ಮಸಾಲೆ ದೋಸೆ ಇದ್ದಂಗೆ ಇದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ದೋಸೆ ಮಾತ್ರ ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನಿಲ್ಲಿ ಯಾವುದೇ ಸೋಡಾ ಉಪಯೋಗಿಸಿಲ್ಲ. ದೋಸೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.